ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವ್ಲಾಗಲ್ಲಿ ನನ್ನ ವಾರದ ಕ್ಲೀನಿಂಗ್ ರುಟೀನ್ಸ್ ಬಗ್ಗೆ ನಾನು ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಓಕೆ ಕೊಟ್ಟರೆ ನಾನು ಆಗ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಾರಕ್ಕೊಂದ್ಸಲ ಹಾಲಲ್ಲಿ ಹಾಕಿರುವ ಕಾರ್ಪೆಟ್ನ ಈ ರೀತಿ ಬ್ರಷ್ ಮಾಡಿಕೊಂಡು ಆಮೇಲೆ ವಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ತಲೆ ಕೂದಲು ಅದ್ರ ಮೇಲೆ ಬಿದ್ದಿರುತ್ತೆ. ವಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡಬೇಕಾದ್ರೆ ಡಸ್ಟ್ ಮಾತ್ರ ಅದರೊಳಗಡೆ ತಲೆ ಕೂದಲೆಲ್ಲ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಈ ರೀತಿ ಒಂದ್ಸಲ ಬ್ರಷ್ ಮಾಡಿ ಆಮೇಲೆ ನಾನು ವಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಬ್ರಷ್ ಮಾಡಿರೋದ್ರಿಂದ ಸಣ್ಣ ಪುಟ್ಟ ಧೂಳು ಮೇಲೆ ಬಂದಂಗೆ ಆಗಿರುತ್ತೆ, ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು. ಈ ಕಾರ್ಪೆಟ್ನ ಕ್ಲೀನ್ ಮಾಡಬೇಕಾದ್ರೆ ಹಾಗೆ ಕೊಡೋಗ್ಬಿಟ್ಟು ಸುತ್ತಿಟ್ಬಿಡ್ತೀನಿ. ವಾರಕ್ಕೊಂದ್ಸಲ ಈ ರೀತಿ ಬ್ರಷ್ ಮಾಡಿ ವಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡಿ. ಮನೇಲಿ ಪೆಟ್ ಇಟ್ಕೊಂಡಿದ್ರೆ, ಅದರಲ್ಲೂ ನಾಯಿ ಇಟ್ಕೊಂಡಿದ್ರೆ ಕಾರ್ಪೆಟ್ ಮೇಲೆ ಓಡಾಡಿದ್ರೆ ಅಂತೂ ಎಷ್ಟು ಕೂದಲು ಅಂಟಿರುತ್ತೆ ಅಂದರೆ ನನಗೆ ಇವಾಗ ಬ್ರಷ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಮ್ಮ ಪಿಂಕಿ ಕೂದಲು ಎಷ್ಟು ಉದ್ರಿದೆ ಅಂತ ಹೇಳಿ. ಸಾಮಾನ್ಯ ಒಳಗೆ ಬಿಡೋದಿಲ್ಲ ನಾವು, ಪೋರ್ಟಿಕದಲ್ಲೇ ಇರ್ತಾನೆ. ಸಮ್ ಟೈಮ್ ಒಳಗೆ ಹೊರಗೆ ಓಡಾಡ್ತಾ ಇರ್ತಾನಲ್ಲ, ಅಷ್ಟಕ್ಕೆ ಎಷ್ಟು ಕೂದಲು ಬಿದ್ದಿರೋ ಅಂಥದ್ದು. ಸೊ ನಾನು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ರೋಲ್ ಮಾಡಿ ಎತ್ತಿಟ್ಬಿಡ್ತೀನಿ. ನೆಕ್ಸ್ಟ್ ಕ್ಲೀನಿಂಗು ವೀಕ್ಲಿ 1 ಟೈಮ್ ಸೋಫಾ ಕವರ್ಸ್ ಎಲ್ಲನೂ ತೆಗೆದು ವಾಶ್ಗೆ ಹಾಕ್ಬಿಡ್ತೀನಿ. ಸೊ ಶುಕ್ರವಾರ ವಾರ ಇರೋದ್ರಿಂದ ಗುರುವಾರನೇ ಆಲ್ಮೋಸ್ಟ್ ಜಾಸ್ತಿ ಗುರುವಾರನೇ ಸೋಫಾ ಕವರ್ಸ್ ಎಲ್ಲನೂ ವಾಶ್ ಮಾಡೋವಂಥದ್ದು. ಹಾಗೆ ಸೋಫಾ ಕವರು ಅಷ್ಟೊಂದೇನು ಡೆಸ್ಟ್ ಆಗಿಲ್ಲ ಅಂದರೆ 15 ಡೇಸ್ಗೆ ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ. ಬಟ್ ಮನೇಲಿ ಚಿಕ್ಕ ಮಕ್ಳು ಯಾರು ಇದ್ದರೆ ವೀಕ್ಲಿ 1 ಟೈಮ್ ವಾಶ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವ್ರು ಹತ್ತೋದು ಇಳಿಯೋದು ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಹೇಳಿದ್ದು. ಹಾಗೆ ರೆಗ್ಯುಲರ್ ಆಗಿ ಸೋಫಾನ ಕ್ಲೀನ್ ಮಾಡಬೇಕಾದ್ರೆ ಬಟ್ಟೆಗಳನ್ನ ತೆಗೆದು ಕೊಡಗಿ ತಿರ್ಗಾ ಅದೇ ಬಟ್ಟೆಗಳನ್ನು ಹಾಕ್ತೀವಿ. ವೀಕ್ಲಿ 1 ಟೈಮ್ ಮಾತ್ರ ನಾನು ವಾಶ್ಗೆ ಹಾಕೋವಂಥದ್ದು. ಹಾಗೆ ರೆಗ್ಯುಲರ್ ಆಗಿ ಕೆಲಸ ಅಂತ ಅಂದರೆ ಒರೆಸೋದು, ಗುಡಿಸೋದು, ಕುಕಿಂಗ್ ಮಾಡೋದು, ಬಟ್ಟೆ ವಾಶ್ಗೆ ಹಾಕೋದು. ಸೊ ಎಕ್ಸ್ಟ್ರಾ ಏನಾದರೂ ಕೆಲಸ ಇದ್ದರೆ ಇದೇ ರೆಗ್ಯುಲರ್ ಕೆಲಸ ಆಗಿರುತ್ತೆ. ವಾರಕ್ಕೊಂದ್ಸಲ ಕೆಲಸನ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಮನೇನೂ ನೋಡೋಕೆ ಕ್ಲೀನಾಗಿರುತ್ತೆ ಮತ್ತು ನಮಗೆ ಅಷ್ಟು ಕೆಲಸ ಮಾಡಿದ್ದೀವಿ ಅಂತ ಟಯರ್ಡ್ನೆಸ್ ಅಂತ ಅನಿಸೋದಿಲ್ಲ. ಸೊ ಹಾಗೆ ನಾನು ನೆಕ್ಸ್ಟ್ ಕ್ಲೀನಿಂಗು ಸೋಫಾ ಬಟ್ಟೆಗಳು, ಅದ್ರ ಜೊತೆಯಲ್ಲಿ ವೀಕ್ಲಿ 1 ಟೈಮ್ ಬೆಡ್ಶೀಟ್ಗಳನ್ನೆಲ್ಲ ತೆಗೆದುಬಿಟ್ಟು ವಾಶ್ಗೆ ಹಾಕ್ತೀನಿ. ಬೆಡ್ಡಲ್ಲಿ ಹಾಕಿರುವ ಬಟ್ಟೆಗಳು ಹಾಗೆ ಪಿಲ್ಲೋ ಕವರ್ಸು, ಸೊ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ವಾಶ್ಗೆ ಹಾಕ್ತೀನಿ. ಸೊ ಈ ರೀತಿ ಹ್ಯಾಬಿಟ್ಸ್ನ ಹೇಗೆ ರೂಢಿ ಮಾಡ್ಕೊಂಡಿದ್ದು ಅಂದರೆ ಶುಕ್ರವಾರ ವಾರದ ಪೂಜೆ ಇರೋದ್ರಿಂದ ಗುರುವಾರನೇ ಬೆಡ್ಶೀಟ್ ಬಟ್ಟೆಗಳಾಗಿರ್ಬೋದು, ಸೋಫಾ ಕವರ್ಸು ಹಾಗೆ ಹ್ಯಾಂಡ್ ಟವಲ್ಸು, ಸೊ ಇದನ್ನೆಲ್ಲ ಒಂದಿನ ಮುಂಚೆನೇ ವಾಶ್ಗೆ ಹಾಕ್ಬಿಡ್ತೀನಿ. ಸೊ ಮ್ಯಾಟ್ ಕೂಡ ನಾನು ವೀಕ್ಲಿ 1 ಟೈಮ್ ಇದೇ ರೀತಿ ವಾಶ್ ಮಾಡುವಂಥದ್ದು. ಈ ರೀತಿ ಸೋಫಾ ಕವರ್ಸು ಹಾಗೆ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ವಾಶ್ ಆಗಿರೋ ಬಟ್ಟೆಗಳನ್ನು ತಿರ್ಗಾ ಹಾಕ್ತೀನಿ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಚೇಂಜ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ರೊಟೀನ್ ಹೋಗ್ತಾ ಇರುತ್ತೆ. ಹಾಗೆ ಇದು ನೆಕ್ಸ್ಟ್ ಕ್ಲೀನಿಂಗು. ವಾರಕ್ಕೊಂದ್ಸಲ ಕಸದ ಪರಕೆನ ಈ ರೀತಿ ವಾಶ್ ಮಾಡಿ ನೀರೆಲ್ಲನೂ ಚೆನ್ನಾಗಿ ಕೊಡೋಗ್ಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ಬಿಡ್ತೀನಿ. ಸೊ ಇದೊಂದು ಹ್ಯಾಬಿಟ್ಟು ನನಗೆ. ಹೊಸದಾಗಿ ಪೊರಕೆನ ತಂದಾಗ ಸ್ವಲ್ಪ ಪುಡಿ ಪುಡಿಯಾಗಿ ಜಾಸ್ತಿ ಡೆಸ್ಟ್ ಉದುರುತ್ತಾ ಇರುತ್ತೆ ಅಲ್ವಾ, ಆ ರೀತಿ ಉದುರಬಾರ್ದು ಅಂದರೆ ಹೊಸದಾಗಿ ಪೊರಕೆ ತಂದಾಗ ಈ ರೀತಿ ನೀರಲ್ಲಿ ವಾಶ್ ಮಾಡಿ ಚೆನ್ನಾಗಿ ನೀರನ್ನು ಕೊಡಕಿ ಬಿಸಿಲಲ್ಲಿ ಒಣಗಿಸಿಡೋದ್ರಿಂದ ಕಸ ಗುಡಿಸ್ಬೇಕಾದ್ರೆ ಪುಡಿ ಪುಡಿಯಾಗಿ ಉದುರೋದಿಲ್ಲ. ಸೊ ರೆಗ್ಯುಲರಾಗಿ ಯಾವ ರೀತಿ ಹಳೆ ಪರ್ಕೆಯಲ್ಲಿ ಕಸ ಗುಡಿಸ್ತಾ ಇರ್ತೀವಿ ಅದೇ ರೀತಿ ಯೂಸ್ ಮಾಡ್ಕೊಬೋದು. ಸೊ ಈ ರೀತಿ ಹ್ಯಾಬಿಟ್ಸ್ಗಳೆಲ್ಲ ಅಮ್ಮನ ಮನೆಯಿಂದನೇ ಕಲ್ತಿರುವಂಥದ್ದು, ಅಮ್ಮನೇ ಹೇಳ್ಕೊಟ್ಟಿದ್ದು. ವಾರದ ಪೂಜೆ ಮಾಡಬೇಕಾದ್ರೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಮಾಡಬೇಕು ವಾರದ ಮುಂಚೆ ಒಂದಿನ. ಸೊ ಅದನ್ನೆಲ್ಲ ಹಾಗಾಗಿ ಬಿಟ್ಬಿಟ್ಟು ವಾರ ಮಾಡಿದ್ವಿ ಅಂತ ಹೇಳಬಾರ್ದು ಅಂತ ಹೇಳೋರು ನಮ್ಮಮ್ಮ. ಸೊ ಅದೇ ರೂಢಿ ಆಗೋಗ್ಬಿಟ್ಟಿದೆ ನಮಗೆ. ನೆಕ್ಸ್ಟ್ ಕ್ಲೀನಿಂಗು ವೀಕ್ಲಿ 1 ಟೈಮ್ ಡಸ್ಟ್ಬಿನ್ನು ಹಾಗೆ ಕಸ ಎತ್ತ ಮರ, ಸೊ ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ. ಒಂಥರ ಗಲೀಜಾಗಿ ಡಸ್ಟ್ ಆಗಿದ್ರೆ ನಮಗೆ ಒಂಥರ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ. ಸೊ ಆದಷ್ಟು ನೀಟಾಗಿ ಇಟ್ಕೊಬೇಕು ಅಂತ ಹೇಳಿ ಯೋಚಿಸ್ತಾ ಇರ್ತೀನಿ ನಾನು. ವಾರದಲ್ಲಿ 1 ಸಲ ಈ ರೀತಿ ಎಲ್ಲ ಬಕೆಟ್ಸ್ಗಳನ್ನೂ ವಾಶ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ರೆಗ್ಯುಲರಾಗಿ ಇಷ್ಟೊಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ವಾರದಲ್ಲಿ 1 ದಿನ ಅಂದರೆ ಯಾವತ್ತಾದರೂ ಫ್ರೀ ಇರ್ತೀನಲ್ವ, ಆ ವಾರದಲ್ಲಿ ಈ ರೀತಿ ವಾಶ್ ಮಾಡಿ ಇಟ್ಕೊಳ್ತೀನಿ. 2 ಡೇಸ್ಗೆ 1 ಸಲ ಇಲ್ಲಿ ಕಸದವ್ರು ಬರ್ತಾರೆ. ಸೊ ಕಸ ಯಾವತ್ತು ನಾನು ಡಿಸ್ಪೋಸ್ ಮಾಡ್ತೀನಿ ಅವತ್ತು ನಾನು ಈ ರೀತಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ. ಅದಾದಮೇಲೆ ಮೋಪ್ ಬಕೆಟ್ಟು ಹಾಗೆ ಮೋಪು, ಸೊ ಅದನ್ನು ಕೂಡ ವಾರದಲ್ಲಿ 1 ಸಲ ಈ ಫುಲ್ಲಾಗಿ ಎಲ್ಲನ ತೆಗೆದು ಇಟ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ಮೋಪು ಮತ್ತು ಮೋಪ್ ಬಕೆಟ್ಟು ರೆಗ್ಯುಲರಾಗಿ ಮನೆ ಒರೆಸಿದ ಮೇಲೆ ವಾಶ್ ಮಾಡ್ತಾನೆ ಇರ್ತೀವಿ ಅಂತ ಅನ್ಕೊಬೋದು. ಬಟ್ ಇಷ್ಟೊಂದು ನೀಟಾಗಿ ವಾಶ್ ಮಾಡಿಡೋದಿಲ್ಲ. ಜಸ್ಟ್ ಹಾಗೆ ಮೋಪ್ನ ನೀಟಾಗಿ ವಾಶ್ ಮಾಡ್ತೀವಿ, ಬಕೆಟ್ನ ಹಾಗೆ ವಾಶ್ ಮಾಡ್ತೀವಿ, ಇಟ್ಬಿಡ್ತೀವಿ. ಬಟ್ ನೀಟಾಗಿ ಅದರಲ್ಲಿರೋ ಎಲ್ಲ ಪಾರ್ಟ್ಸ್ಗಳನ್ನ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಡೋದಿಲ್ಲ. ಅದನ್ನು ವೀಕ್ಲಿ 1 ಟೈಮ್ ಯಾವಾಗ ಫ್ರೀ ಟೈಮ್ ಇರ್ತೀನಿ ಆವಾಗ ನಾನು ಈ ರೀತಿ ವಾಶ್ ಮಾಡಿ ನೀಟಾಗಿ ಹ್ಯಾಂಗ್ ಮಾಡ್ತೀನಿ. ಹಾಗೆ ಕ್ಲೀನಿಂಗು ಮನೇಲಿರೋ ಎಲ್ಲ ಮ್ಯಾಟ್ಗಳನ್ನು ಈ ರೀತಿ ಸರ್ಪಲ್ಲಿ ನೆನೆ ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಹ್ಯಾಂಡ್ ವಾಶೇ ಮಾಡುವಂಥ. ಹಾಗೆ ನಾನು ಮಿಷಿನ್ ವಾಶ್ ಮಾಡೋದಿಲ್ಲ, ಯಾಕಂದರೆ ಬಾತ್ರೂಮ್ ಮ್ಯಾಟ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಡಿವೈಡ್ ಮಾಡಿ ನೆನೆ ಹಾಕಿರ್ತೀನಿ. ಸೊ ಮಿಷಿನ್ ವಾಶಲ್ಲಿ ಮಾಡಿಬಿಟ್ಟು ತಿರ್ಗಾ ಅದರಲ್ಲಿ ನಾವು ಹಾಕೋವಂಥ ಬಟ್ಟೆಗಳನ್ನ ಹಾಕೋದು ನನಗೆ ಅಷ್ಟು ಲೈಕ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಹ್ಯಾಂಡ್ ವಾಶೇ ಮಾಡಿಬಿಡ್ತೀನಿ. ಹಾಗೆ ಮ್ಯಾಟ್ಗಳನ್ನೆಲ್ಲ ನೆನೆ ಹಾಕೋಷ್ಟರಲ್ಲಿ ಸೋಫಾ ಬಟ್ಟೆನೂ ಕೂಡ ವಾಶ್ ಆಯಿತು. ಸೊ ಅದನ್ನೆಲ್ಲ ನೀಟಾಗಿ ಒಣಗಕ್ಕೆ ಹಾಕ್ಬಿಟ್ಟು ಸೋಫಾ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ವೀಕ್ಲಿ 1 ಟೈಮ್ ಇದು ಒಂದು ಕ್ಲೀನಿಂಗ್ ರೊಟೀನು ನನಗೆ. ಸೋಫಾ ಎಲ್ಲ ನೀಟ್
ನೀಟಾಗಿ ವಾಕ್ಯೂಮ್ ಕ್ಲೀನರ್ ಮಾಡೋಕ್ಕೆ ಟೈಮ್ ಇದ್ದರೆ ಮಾಡಿಬಿಡ್ತೀನಿ. ಬಟ್ ಇಲ್ಲ ಅಂದರೆ ಜಸ್ಟ್ ಹೀಗೆ ಒರೆಸ್ಕೊಂಡು ಸ್ವಲ್ಪ ಸೈಡಲ್ಲೆಲ್ಲ ಏನಾದರೂ ಡಸ್ಟ್ ಇದ್ದರೆ ಟೂತ್ ಬ್ರಷ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿಬಿಡ್ತೀನಿ. ಜಾಸ್ತಿ ನಾವು ಅಂದ್ಕೊಂಡೇ ಇರೋದಿಲ್ಲ, ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ್ತೀವಿ, ಇಷ್ಟು ಡಸ್ಟ್ ಹೇಗೆ ಬಂತು ಅಂತ. ಅದರಲ್ಲೂ ಸೋಫಾ, ಈ ರೀತಿ ಫ್ಯಾಬ್ರಿಕ್ ಸೋಫಾಗಳಲ್ಲಿ ಸೈಡಲ್ಲಿ ಜಾಸ್ತಿ ಡಸ್ಟ್ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಈ ರೀತಿ ಸೋಫಾ ಎಲ್ಲ ನೀಟಾಗಿ ಸೈಡ್ ಎಳೆದ್ಬಿಟ್ಟು ಗೋಡೆ ಸೈಡಲ್ಲೆಲ್ಲ ಡಸ್ಟ್ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಳ್ತೀನಿ. ರೆಗ್ಯುಲರಾಗಂತೂ ಇದನ್ನೆಲ್ಲ ಎಳೆದು ಗುಡ್ಸೋಕ್ಕಾಗೋದಿಲ್ಲ ನನಗೆ. ಸೊ ನಾನು ವಾರದಲ್ಲಿ ಒಂದು ಸಲ ಈ ರೀತಿ ಹ್ಯಾಬಿಟ್ಸ್ನ ರೂಢಿ ಮಾಡಿ ನಿತ್ಯ ಸೋಫಾಗಳನ್ನ ಎಳೆಯೋದು ಗುಡಿಸೋದು ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಕೊಟ್ಟಿರುವಂಥ ಬುಷ್ ಬೇಗ ಹಾಳಾಗೋಗ್ಬಿಡುತ್ತೆ. ಸೊ ಇದು ವೆಯ್ಟ್ ಇರುತ್ತಲ್ವ, ದಿನನಿತ್ಯ ಎಳಿತಾ ಇದ್ದರೆ ಮತ್ತು ತಿರ್ಗಾ ಹಿಂದೆ ಸರಿಸ್ತಾ ಇದ್ದರೆ ಬೇಗ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ವೀಕ್ಲಿ ಒನ್ ಟೈಮ್ ಈ ರೀತಿ ಕ್ಲೀನಿಂಗ್ ಹ್ಯಾಬಿಟ್ಸ್ನ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಕ್ಲೀನಿಂಗು, ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ಏನು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಪಾಟ್ಗಳನ್ನ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ತಿರ್ಗಾ ತಂದು ಒಳಗಡೆನೇ ಇಡ್ತೀನಿ. ಇದೊಂದು ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ. ಬಟ್ ಬಿಸಿಲಲ್ಲಿ ಇಡೋದು, ಒಳಗಡೆ ತಂದಿಡೋದು ಇದು ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ ಕೆಲಸ. ವೀಕ್ಲಿ ಒನ್ ಟೈಮ್ ಏನಂದರೆ ಪಾಟ್ಗಳನ್ನೆಲ್ಲ ಡಸ್ಟ್ ಒರೆಸೋ ಅಂಥದ್ದು. ಹಾಗೆ ಸೈಡ್ ಟೇಬಲ್ ಮೇಲೆ ಡೆಕೋರೇಟಿವ್ ಥಿಂಗ್ಸ್ ಎಲ್ಲ ಇಟ್ಟಿರೋದನ್ನ ನೀಟಾಗಿ ಡಸ್ಟ್ ಎಲ್ಲನೂ ರಿಮೂವ್. ಮನೆ ಕೆಲಸ ಮಾಡಬೇಕಾದ್ರೆ ಬೋರಿಂಗ್ ಆಗಿರಬಾರ್ದು ಅಂದರೆ ನನ್ನ ಕಡೆಯಿಂದ ಇದು ಎಲ್ಲ ತಾಯಂದಿರಿಗೂ ಕಿವಿ ಮಾತು ಅಂತಲೇ ಹೇಳ್ತೀನಿ. ಸೊ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ. ಹೇಗೆ ಮಾಡಿದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ಕೆಲಸ ಮುಗಿಯುತ್ತೆ. ಇಷ್ಟವಾಗಿರುವಂಥ ಹಾಡುಗಳನ್ನ ಕೇಳಿಕೊಂಡು ಕೆಲಸ ಮಾಡಬೇಕಾದ್ರೆ ಇಷ್ಟವಾಗಿರುವಂಥ ಸ್ಟೋರಿಗಳಾಗಿರ್ಬೋದು, ಮೋಟಿವೇಶನ್ ಸ್ಪೀಚ್ಗಳಾಗಿರ್ಬೋದು, ಹಾಗೆ ಹರಿಕಥೆಗಳು, ಸೊ ಇಷ್ಟನ್ನು ಕೇಳ್ತೀನಿ. ಮ್ಯೂಸಿಕ್ ಮಾತ್ರ ಕೇಳೋದಿಲ್ಲ. ಬಟ್ ನನಗೆ ಇಷ್ಟವಾಗಿರುವಂಥ ಈ ಥರದ್ದು ಎಲ್ಲನೂ ನಾನು ಕೇಳಿಸ್ಕೊಂಡು ಕೆಲಸ ಮಾಡ್ತೀನಿ. ಸೊ ಆವಾಗಲೇ ಕೆಲಸ ಹೇಗೆ ಮುಗಿಸಿದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ, ಬೇಗ ಕೆಲಸ ಆಗ್ಬಿಡುತ್ತೆ. ಹಾಗೆ ಸೈಡ್ ಟೇಬಲ್ ಎಲ್ಲ ಈ ರೀತಿ ಕ್ಲೀನ್ ಮಾಡ್ತೀನಿ. ಹಾಗೆ ರೆಗ್ಯುಲರ್ ಆಗಿ ಧೂಪ ಮಚ್ಚಿಡ್ತೀನಿ. ಸೊ ಅದನ್ನು ಕೂಡ ಇವತ್ತು ಕ್ಲೀನ್ ಮಾಡಿದೆ. ಬಟ್ ರೆಗ್ಯುಲರ್ ಆಗಿ ನಾನು ಕ್ಲೀನ್ ಮಾಡ್ತೀನಿ, ವೀಕ್ಲಿ ಕೆಲಸದಲ್ಲಿ ನಾನು ಇದನ್ನು ಸೇರಿಸಿಲ್ಲ. ಸೊ ಇವಾಗ ಜಸ್ಟ್ ಸೈಡ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ನಲ್ಲ, ಹಾಗೆ ಆ ಡಸ್ಟನ್ನು ಕೂಡ ರಿಮೂವ್ ಮಾಡಿಕೊಂಡೆ. ನೆಕ್ಸ್ಟ್ ಕ್ಲೀನಿಂಗ್ ಕೆಲಸ ಟಿವಿ ಯೂನಿಟ್. ಸೊ ಫುಲ್ ಆಗಿ ಟಿವಿ ಯೂನಿಟನ್ನು ವಾರದಲ್ಲಿ ಒಂದ್ಸಲ ಕ್ಲೀನ್ ಮಾಡಿಬಿಡ್ತೀನಿ. ಟಿವಿ ಯೂನಿಟ್ನ ಕ್ಲಿಯರ್ ಆಗಿ ನೀಟಾಗಿ ಡಸ್ಟ್ ರಿಮೂವ್ ಮಾಡಬೇಕು ಅಂದರೆ ಒಂದು ಅರ್ಧ ದಿನನೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ವಾರದಲ್ಲಿ ಒಂದಿನ ನನ್ನ ಕ್ಲೀನಿಂಗ್ ರೊಟೀನಲ್ಲಿ ಇದನ್ನು ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟಿ ವಿ ಯೂನಿಟನ್ನು ಕ್ಲೀನ್ ಮಾಡುವಂಥದ್ದು. ಹಾಗೆ ಟಿ ವಿ ಯೂನಿಟಲ್ಲಿ ಇಟ್ಟಿರುವಂಥ ಶೋ ಪೀಸಸ್ಗಳನ್ನ ಡಸ್ಟ್ ಆಗಿದ್ರೆ ಒರೆಸೋವಂಥದ್ದನ್ನ ಒರೆಸಿಟ್ಬಿಡ್ತೀನಿ. ವಾಶ್ ಮಾಡೋದನ್ನು ವಾಶ್ ಮಾಡಿಬಿಡ್ತೀನಿ. ಹಾಗೆ ಇಲ್ಲಿ ಬ್ರಾಸಲ್ಲಿ 2 ಚೆಂಬುಗಳನ್ನು ಮನಿ ಪ್ಲಾಂಟ್ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ವಾರದಲ್ಲಿ ಒಂದು ಸಲ ವಾಶ್ ಮಾಡಿ ಇಟ್ಬಿಡ್ತೀನಿ, ಇಲ್ಲಾಂದರೆ ನೋಡೋಕೆ ಆಗೋದಿಲ್ಲ, ಕಪ್ಪು ಬಂದಂಗೆ ಆಗುತ್ತೆ. ಚೆಂಬುಗಳನ್ನು ಹಾಗೆ ಸ್ಟೋರ್ ಮಾಡಿ ಇಡೋದ್ರ ಬದಲ ಈ ರೀತಿ ಮನಿ ಪ್ಲಾಂಟ್ ಹಾಕಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿ ಇಟ್ಕೊಂಡಿರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಒಂಥರ ಆ ಟಿ ವಿ ಯೂನಿಟ್ಗೆ ಆ 2 ಚೆಂಬುಗಳಲ್ಲಿ ಮನಿ ಪ್ಲಾಂಟ್ ಹಾಕಿ ಇಟ್ಟಿರೋದು ಒಳ್ಳೆ ಲುಕ್ ಕೊಡುತ್ತೆ ಒಂಥರ. ಸೊ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುವಂಥ ಮನಿ ಪ್ಲಾಂಟು, ಹಾಗೆ ಕಿಚನಲ್ಲಿ ಇಟ್ಟಿರೋದು. ಸೊ ಇದನ್ನೆಲ್ಲ ವಾರಕ್ಕೊಂದ್ಸಲ ನೀರು ಚೇಂಜ್ ಮಾಡಿ ಬೇರುಗಳನ್ನೆಲ್ಲ ವಾಶ್ ಮಾಡಿ ಗಿಡನೂ ವಾಶ್ ಮಾಡಿಬಿಟ್ಟು ನೀಟಾಗಿ ಹೊಸ್ದಾಗಿ ನೀರು ಹಾಕಿಬಿಟ್ಟು ಇಟ್ಬಿಡ್ತೀನಿ. ಸೊ ವಾರಕ್ಕೊಂದ್ಸಲನೂ ನೀರು ಚೇಂಜ್ ಮಾಡಲಿಲ್ಲ ಅಂದರೆ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬರೋದಿಲ್ಲ ಮತ್ತು ನೀರು ಸ್ಮೆಲ್ ಬಂದಂಗೆ ಆಗುತ್ತೆ. ಸೊ ಗಿಡ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ವಾಶ್ ಮಾಡಿ ಹಿತ್ತಾಳೆ ಚೆಂಬುಗಳನ್ನು ವಾಶ್ ಮಾಡೋಕ್ಕೆ ಹುಣಸೆ ಹಣ್ಣು ಹಾಗೆ ಸಬೀನಾನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ. ಆಲ್ರೆಡಿ ಹಿತ್ತಾಳೆ ಪಾತ್ರೆಗಳನ್ನು ಈಸಿಯಾಗಿ ಯಾವ ರೀತಿ ವಾಶ್ ಮಾಡೋದು ಅಂತ 2-3 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಈಸಿಯಾಗಿ ಹಿತ್ತಾಳೆ ಪಾತ್ರೆಗಳನ್ನು ಯಾವ ರೀತಿ ವಾಶ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಹಿತ್ತಾಳೆ ಚೆಂಬು ಒಂದು ವಾರದವರೆಗೂ ಇದೇ ಶೈನಿಂಗಲ್ಲಿ ಇರಬೇಕು ಅಂತ ಅಂದರೆ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಸಾಕು. ಏನಿಲ್ಲ, ವಾಶ್ ಮಾಡಿದ ಮೇಲೆ ನೀರು ಇದ್ದಂಗೆ ಹಾಗೆ ಚೆಂಬನ್ನು ಇಟ್ಟಿದ್ರೆ ನೀರು ಕರೆ ಕೂತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಸೊ ಒಂದು ಡ್ರೈ ಟವಲ್ ತಗೊಂಡು ನೀಟಾಗಿ ಒರೆಸಿಡೋದ್ರಿಂದ ಆ ಶೈನಿಂಗ್ ಹಾಗೆ ಇರುತ್ತೆ ಒಂದು ವೀಕ್ವರೆಗೂ. ಇದನ್ನು ಇವಾಗ ವಾಶ್ ಮಾಡಿ ಅದರಲ್ಲಿ ನೀರು ತುಂಬಿಟ್ಬಿಟ್ಟು ಹಾಗೆ ಗ್ಲಾಸ್ ಬಾಟಲ್ಸ್ಗಳಿಗೆಲ್ಲ ನೀರು ತುಂಬಿ ಮನಿ ಪ್ಲ್ಯಾಂಟ್ನ ಹಾಕಿ ಬರೀ ನೀರಲ್ಲಿ ಪ್ಲ್ಯಾಂಟ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವಾರಕ್ಕೊಂದ್ಸಲ ನೀರನ್ನು ಚೇಂಜ್ ಮಾಡಬೇಕು. ನೀರು ಸ್ಮೆಲ್ ಬಂತು ಅಂದರೆ ಗಿಡನೂ ಹಾಳಾಗೋಗ್ಬಿಡುತ್ತೆ. ಸೊ ಮನಿ ಪ್ಲ್ಯಾಂಟ್ ಹಾಕಬೇಕಾದ್ರೆ ಇದೊಂದು ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಮನಿ ಪ್ಲ್ಯಾಂಟನ್ನು ಸ್ಟ್ರೈಟಾಗಿ ಹಾಕಬಾರ್ದು. ಮನಿ ಪ್ಲ್ಯಾಂಟಿನ ಬೇರು ನೀರಲ್ಲಿ ತಾಗೋ ರೀತಿಲಿ ಪ್ಲ್ಯಾಂಟ್ಗಳನ್ನ ಹಾಕಬೇಕಾಗತ್ತೆ. ಸೊ ಆವಾಗಲೇ ಚೆನ್ನಾಗಿ ಬೇರು ಹೊಡೆಯುತ್ತೆ. ಮನಿ ಪ್ಲ್ಯಾಂಟ್ ಕೂಡ ಬಾಡೋಗ್ದಂಗೆ ಬುಷಿಯಾಗಿ ಚೆನ್ನಾಗಿರುತ್ತೆ, ಗ್ರೀನ್ ಆಗಿರುತ್ತೆ. ಸೊ ನಾನು ಬೇರೆಲ್ಲ ನೀರಲ್ಲಿ ಮುಳುಗೋ ಹಾಗೆ ಹಾಕಿದ್ದೀನಿ. ಪ್ಲಾಂಟಾಗಿ ಜಾಸ್ತಿ ಮನಿ ಪ್ಲ್ಯಾಂಟನ್ನೇ ಇಟ್ಕೊಂಡಿರುವಂಥದ್ದು. ಅದರಲ್ಲೂ ನೀರಲ್ಲಿ ಈ ರೀತಿ ಗ್ಲಾಸ್ ಬಾಟಲಲ್ಲಿ ಹಾಕಿಟ್ಟಿರೋದೇ ಹೆಚ್ಚಾಗಿ ಇಟ್ಕೊಂಡಿರುವಂಥದ್ದು. ಮಣ್ಣಲ್ಲಿ ಹಾಕಿರುವಂಥದ್ದು ತುಂಬ ಕಮ್ಮಿ, 1-2-3 ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಯಾಕೆ ಅಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ವಾ, ಬರೋದಿಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ತಂದು ಯಾಕೆ ಸುಮ್ಮನೆ ಹಾಳು ಮಾಡೋದು ಅಂತ ಹೇಳಿಬಿಟ್ಟು ಮನಿ ಪ್ಲ್ಯಾಂಟನ್ನು ನೀರಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಯಾವ ಗಿಡ ಚೆನ್ನಾಗಿ ಬರುತ್ತೆ ಅದನ್ನೇ ಹೆಚ್ಚಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಕೂಡ ನೀರಲ್ಲಿ ಮೇಂಟೈನ್ ಮಾಡ್ಕೊಬೋದು ಮನಿ ಪ್ಲ್ಯಾಂಟನ್ನು. ಸೊ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಟಿ ವಿ ಯೂನಿಟ್ ಮೇಲೆ ಎಲ್ಲಾನು ಜೋಡಿಸಿದ ಮೇಲೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಜೋಡಿಸಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ ಈ ಶೋ ಪೀಸಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಯಾಕಾದರೂ ತಗೊಂಡಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಬಟ್
ಟೈಮ್ ತಗೊಂಡು ಡಿವೈಡ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿದ್ವಿ ಅಂತಂದರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಟಿ ವಿ ರಿಮೋಟ್ ಸ್ಟ್ಯಾಂಡ್ ಲಿಂಕನ್ನು ಕೇಳಿದ್ರಿ. ನಿನ್ನೆ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಟ್ಯಾಗ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲಿ ನಾನು ಏನೆಲ್ಲ ಪ್ರಾಡಕ್ಟ್ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೀನಿ ಅದನ್ನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೇಕು ಅಂದರೆ ನೋಡಬಹುದು. ಅನ್ಸಿಕಾ ಮತ್ತು ರಿತ್ವಿಕ್ ಇಬ್ಬರೂ ಅವ್ರಿಗೆ ಸೇವಿಂಗ್ ಮಾಡಿ ಇಟ್ಕೊಂಡಿರುವಂತಹ ಪಿಗ್ಗಿ ಬ್ಯಾಂಕ್ ಹಣದಲ್ಲಿ ನನಗೆ ಆ್ಯನಿವರ್ಸರಿ ಗಿಫ್ಟನ್ನು ಕೊಡಿಸಿದ್ರು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜವಾಗ್ಲೂ ಇದು ಒಂಥರ ನನಗೆ ಸರ್ಪ್ರೈಸ್ ಅಂತಲೇ ಅನಿಸುತ್ತೆ. ಸೊ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ನಲ್ಲ ಟಿ ವಿ ಯೂನಿಟ್, ಹಾಗೆ ಕಣ್ಣಿಗೆ ಬಿತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಮಕ್ಕಳಿಬ್ಬರು ಇಷ್ಟಪಟ್ಟು ಸರ್ಪ್ರೈಸಾಗಿ ತಂದುಕೊಟ್ರು, ತುಂಬ ಚೆನ್ನಾಗಿದೆ. ಹಾಗೆ ಕೆಲವೊಂದು ಶೋ ಪೀಸಸ್ನ ನಾವು ಹೊರಗಡೆ ಜಾಗಕ್ಕೆ ಹೋಗಿದ್ದಾಗ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತಂದಿರುವಂಥದ್ದು. ಈ 2 ಪಿರಂಗಿಗಳನ್ನು ನಾನು ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾಗ ತಗೊಂಡು ಬಂದಿದ್ದಂಥದ್ದು. ಸೊ ನಮಗೆ ಈ ರೀತಿ ವಸ್ತುಗಳನ್ನು ನೋಡಬೇಕಾದ್ರೆ ಈ ಪ್ಲೇಸ್ಗೆ ಹೋಗಿದ್ವಿ ಅನ್ನೋದೊಂದು ನೆನಪಾಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಶೇರ್ ಮಾಡ್ಕೊಂಡೆ. ಇದಿಷ್ಟು ಕ್ಲೀನಿಂಗಲ್ಲಿ ಹೋಮ್ ಕ್ಲೀನಿಂಗ್ ಹಾಗೆ ಆರ್ಗನೈಸಿಂಗ್ ಆಗಿತ್ತು. ಇವಾಗ ಕಿಚನ್. ಸೊ ವಾರಕ್ಕೆ ಒಂದ್ಸಲ ಫ್ರಿಡ್ಜನ್ನು ಕ್ಲೀನ್ ಮಾಡ್ಕೊಳ್ತೀನಿ. ತರಕಾರಿಗಳನ್ನೆಲ್ಲ ತಗೊಂಡು ಬಂದಾಗ ಫ್ರಿಡ್ಜಲ್ಲಿ ತರಕಾರಿ ಬಾಕ್ಸ್ ಎಲ್ಲ ತೆಗೆದುಬಿಟ್ಟು ತರಕಾರಿ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಯಾವ್ದು ತರಕಾರಿಗಳು ಹಳೇದಾಗಿದೆ ಸೊ ತಿರ್ಗಾ ಯೂಸ್ ಮಾಡೋದಿದ್ರೆ ಇಟ್ಕೊಳ್ತೀನಿ. ಇಲ್ಲ ಅಂತಂದರೆ ಅದನ್ನು ತೆಗೆದು ಇಲ್ಲಿ ಹಸು ಬರುತ್ತೆ ಮನೆ ಹತ್ರ, ಸೊ ಬಕೆಟಲ್ಲಿ ಹಾಕಿಟ್ಟಿರ್ತೀನಿ, ತಿನ್ಕೊಂಡು ಹೋಗುತ್ತೆ. ಸುಮ್ಮನೆ ಯಾವುದನ್ನು ವೇಸ್ಟ್ ಅಂತ ಅಂತೂ ಎಸೆಯೋಕ್ಕೆ ಹೋಗೋದಿಲ್ಲ ನಾನು. ಯಾವುದಕ್ಕಾದರೂ ಒಂದು ಯೂಸ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಹಾಕ್ಬಿಡ್ತೀನಿ. ಸೊ ಕಸಕ್ಕಂತೂ ನಾನು ಹಾಕೋದಿಲ್ಲ, ಇಲ್ಲಾಂದರೆ ಗಿಡಗಳಿಗಾದರೂ ಹಾಕ್ಬಿಡ್ತೀನಿ. ಸೊ ಈ ರೀತಿ ತರಕಾರಿ ಬಾಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ನೀಟಾಗಿ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಆಮೇಲೆ ತರಕಾರಿಗಳನ್ನೆಲ್ಲ ಜೋಡಿಸ್ಬಿಡ್ತೀನಿ. ಇದು ವಾರದ ಕ್ಲೀನಿಂಗ್ ರೊಟೀನಲ್ಲಿ ಇದು ಒಂದು ರೊಟೀನ್ ಆಗಿರುತ್ತೆ ನನಗೆ. ಹಾಗೆ ಹೊಸದಾಗಿ ತಂದಿರೋ ತರಕಾರಿಗಳನ್ನು ಬಾಕ್ಸಲ್ಲಿ ಜೋಡಿಸ್ಬೇಕಾದ್ರೆ ಹಳೆ ತರಕಾರಿಗಳ ಜೊತೆಗೆ ಹೊಸ ತರಕಾರಿಗಳನ್ನು ಜೋಡಿಸಿ ಇಡಬಾರ್ದು, ಬೇಗ ಹಾಳಾಗೋಗ್ಬಿಡುತ್ತೆ. ಸೊ ಹಳೆ ತರಕಾರಿಗಳನ್ನು ಸಪ್ರೇಟಾಗಿಟ್ಟು ಹೊಸ ತರಕಾರಿಗಳನ್ನು ಸಪ್ರೇಟಾಗಿ ಇಡಬೇಕು, ಆವಾಗಲೇ ಸ್ವಲ್ಪ ದಿನ ಯೂಸ್ ಮಾಡ್ಕೊಬಹುದು. ಫ್ರಿಡ್ಜ್ ಕ್ಲೀನಿಂಗ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ಇಲ್ಲಿ ತೋರಿಸಲಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು 1-2-3 ಸಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತಿರ್ಗಾ ನಾನು ಅದೇ ರೀತಿ ಫುಲ್ಲಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೋರಿಂಗ್ ಆಗುತ್ತೆ ನೋಡೋಕ್ಕೂ. ಸೊ ಹಾಗಾಗಿ ನಾನು ಜಾಸ್ತಿ ಫುಲ್ ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಬಟ್ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದ್ರೆ ಯಾವುದೇ ರೀತಿ ಸೋಪು ಲಿಕ್ವಿಡ್ನ ಯೂಸ್ ಮಾಡ್ದೇ ಫ್ರಿಡ್ಜಲ್ಲಿರುವಂಥ ಎಲ್ಲ ಆಕ್ಸೆಸರೀಸನ್ನು ಆಚೆ ತೆಗೆದುಬಿಟ್ಟು ಲೆಮನ್ ಮಾತ್ರ ಯೂಸ್ ಮಾಡಿಕೊಂಡು ಒಂದು 5 ನಿಮಿಷ ಲೆಮನ್ ಜ್ಯೂಸಿಂದ ಸ್ಕ್ರಬ್ಬಿಂದ ಫ್ರಿಡ್ಜ್ ಫುಲ್ಲಾಗಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಿಟ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಫ್ರಿಡ್ಜು ಫ್ರೆಶ್ ಆಗಿರುತ್ತೆ. ಸೊ ಇದೊಂದು ಟಿಪ್ಸ್. ಹಾಗೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದ್ರೆ ಪ್ಲಗ್ಗನ್ನು ಆಚೆ ತೆಗೆದಿಟ್ಬಿಟ್ಟು ಫ್ರಿಡ್ಜನ್ನು ಕ್ಲೀನ್ ಮಾಡಬೇಕು. ಸ್ವಿಚ್ ಆಫಲ್ಲಿ ಇದೆಯಲ್ಲ ಅಂತ ಹೇಳಿ ಪ್ಲಗ್ ಅದರಲ್ಲೇ ಇರುತ್ತೆ, ಹಾಗೆ ಕ್ಲೀನ್ ಮಾಡಬಾರ್ದು, ತುಂಬ ಡೇಂಜರಸ್ಸು. ಇದೊಂದು ಕಿವಿ ಮಾತು ಅಂತ ಅಂದ್ಕೊಳ್ಳಿ. ಸೊ ಹಾಗೆ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು, ಕಿಚನ್ ಕ್ಯಾಬಿನೆಟ್ ಸ್ಟೋರ್ಗಳಾಗಿರ್ಬೋದು, ಈ ರೀತಿ ನೀಟಾಗಿ ಒರೆಸ್ಕೊಳ್ತೀನಿ. ಸೊ ಆವಾಗಲೇ ನೋಡೋಕ್ಕೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಕಿಚನ್ ಕ್ಲೀನಿಂಗ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದರೆ ಫುಲ್ ಒಂದು ಲೆಂತಿ ವಿಡಿಯೋನೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ನಾನು ಇದರಲ್ಲಿ ತೋರಿಸಿದ್ದೀನಿ. ಹಾಗೆ ಗ್ರೋಸರೀಸ್ ಎಲ್ಲ ಏನು ಖಾಲಿ ಆಗಿರುತ್ತೆ, ಎಕ್ಸ್ಟ್ರಾ ಗ್ರೋಸರೀಸ್ ಎಲ್ಲ ಏನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಮೇಲ್ಗಡೆ ಯೂಸ್ ಮಾಡುವಂಥ ಗ್ರೋಸರಿ ಏನು ಖಾಲಿ ಆಗಿರುತ್ತೆ ಅದನ್ನೆಲ್ಲ ವಾರಕ್ಕೊಂದ್ಸಲ ರೀಫಿಲ್ ಮಾಡಿ ಇಟ್ಕೊಳ್ತೀನಿ. ಕಿಚನ್ ಗ್ರೋಸರೀಸ್ ಅಲ್ಲಿ ಬೇಗ ಖಾಲಿ ಆಗುವಂಥ ಥಿಂಗ್ಸ್ಗಳು ಅಂತ ಅಂದರೆ ಉಪ್ಪು ಹಾಗೆ ಆಯಿಲ್. ಸೊ ಇದು ಬೇಗ ಖಾಲಿ ಆಗುತ್ತೆ, ಅವಾಗವಾಗ ರೀಫಿಲ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಅಡುಗೆಗೆ ಯೂಸ್ ಮಾಡುವಂಥ ಉಪ್ಪನ್ನ ನಾನು ಹೇಳ್ತಿರುವಂಥದ್ದು. ಸೊ ಉಪ್ಪನ್ನ ಎಕ್ಸ್ಟ್ರಾ ಮನೇಲೇ ತಂದು ಇಟ್ಕೊಂಡಿರ್ತೀನಿ, ಬಟ್ ರೀಫಿಲ್ ಮಾಡಿ ಇಟ್ಕೊಳ್ತೀನಿ. ಉಪ್ಪನ್ನ ಯಾವಾಗಲೂ ಫುಲ್ ಖಾಲಿ ಅಂತ ಹೇಳ್ಬಾರ್ದಂತೆ ಮನೇಲಿ. ಸೊ ಹಾಗಾಗಿ ಹೇಳಿದ್ದಂಥದ್ದು ನಾನು. ಆಯಿಲ್ ಬಾಟಲ್ಗಳನ್ನು ನೀರಲ್ಲಿ ವಾಶ್ ಮಾಡ್ದೇ ಹಾಗೆ ಒರೆಸಿಟ್ಕೊಬಹುದು. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಯಾವುದಾದ್ರೂ ಒಂದು ಪೌಡರ್ನ ಆಯಿಲ್ ಬಾಟಲ್ ಮೇಲೆ ಅಪ್ಲೈ ಮಾಡಿ ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬಹುದು. ಹಾಗೆ ವೀಕ್ಲಿ ಕ್ಲೀನಿಂಗ್ ಕೆಲಸದಲ್ಲಿ ಇದೊಂದು ರೊಟೀನು. ಮಕ್ಕಳು ಸ್ಕೂಲ್ ಶೂಸು, ಸ್ಪೋರ್ಟ್ಸ್ ಶೂಸು, ಸಾಕ್ಸ್ ಎಲ್ಲನೂ ವಾಶ್ ಮಾಡಿ ಇಟ್ಬಿಡ್ತೀನಿ. ಸೊ ಸಾಟರ್ಡೆ ಲೀವ್ ಇದ್ದರೆ ಸಾಟರ್ಡೆ ವಾಶ್ ಮಾಡ್ತೀನಿ, ಇಲ್ಲಾಂದರೆ ಸಂಡೇನೇ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಎಲ್ಲ ಶೂಸು ಸಾಕ್ಸು ಡಿವೈಡ್ ಮಾಡಿ ಮಕ್ಕಳಿಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಇದೇ ಕ್ಲೀನಿಂಗ್ ಟಿಪ್ಸ್ನ ನಾನು ಶೇರ್ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ಡಸ್ಟ್ಬಿನಲ್ಲಿ ಕಸ ಹಾಕಬೇಕಾದ್ರೆ ಡಸ್ಟ್ಬಿನ್ ಒಳಗಡೆ ಹಾಕೋದ್ರ ಬದಲು ಸೂಪರ್ ಮಾರ್ಕೆಟಲ್ಲಿ ನಾವು ಗ್ರೋಸರಿ ಐಟಮ್ಸ್ನ ತರಬೇಕಾದ್ರೆ ಈ ರೀತಿ ಕವರ್ಗಳನ್ನ ಕೊಟ್ಟಿರ್ತಾರಲ್ವ, ಆ ಕವರ್ನ ವೇಸ್ಟ್ ಅಂತ ಬಿಸಾಡೋದ್ರ ಬದಲು ಈ ರೀತಿ ಡಸ್ಟ್ಬಿನ್ ಫುಲ್ಲಾಗಿ ಕವರ್ ಮಾಡಿಬಿಟ್ಟು ಸೊ ಅದರಲ್ಲಿ ಕಸ ಹಾಕಿದ್ರೆ ಎತ್ಕೊಡೋಕ್ಕೆ ನಮಗೂ ಈಸಿ ಆಗುತ್ತೆ, ಮತ್ತು ಡಸ್ಟ್ಬಿನ್ ಕೂಡ ಬೇಗ ಗಲೀಜಾಗೋದಿಲ್ಲ. ಇದೊಂದು ಟಿಪ್ಸನ್ನು ರೆಗ್ಯುಲರಾಗಿ ನಾನು ಫಾಲೋ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.